ಸ್ವಲ್ಪ ಆಪ್ ಮೆಂಟ್ಲು ಅಂತಾರೆ ಕೆಲವ್ರನ್ನ, ಅರ್ಧ ಜ್ಞಾನ ತಲೆ ಕೆಟ್ಟವನು. ಯಾವ ಟೈಮಲ್ಲಿ ಹಂಗ್ ತಿರುಗತ್ತಾನೆ ಗೊತ್ತಿಲ್ಲ. ಅವನ್ ನಿಂತ್ಬಿಟ್ಟ ಮೆಂಬರ್ ಆಯ್ತೀನಿ ಅಂತ. ಯಾರೋ ಒಬ್ಬ ಅವನ್ ಫ್ರೆಂಡ್ ಹೇಳ್ದ, ಸುಮ್ನೆ ಗೆದ್ಬಿಡಕ್ ಆಗುದಿಲ್ಲ, ಏನಾರು ಕೊಡ್ಬೇಕು ಜನಕ್ಕೆ. ಏನ್ ಕೊಡುವ? ಏನಿಲ್ಲ, ಎಲ್ರು ಬಳಸುದು ಒಂದೇ ಈಗ ಕುಕ್ಕರ್. ಎಲ್ಕ ಒಂದೊಂದು ಕುಕ್ಕರ್ ಕೊಟ್ಬಿಡು ಗೆದ್ಬಿಡ್ತೀಯ ಅಂದ. ಇವನು ಕುಕ್ಕರ್ ಹಂಚ್ಕ ಬಂದ. ಇವನ್ ಆಪೋಸಿಟ್ ನಿಂತಿದವ ಪ್ರಳಯ ಅಂತ ನನ್ ಮಗ ಅವನು. ಇವನ್ ಕುಕ್ಕರ್ ಕೊಟ್ಕ ಬಂದ, ಅವ್ನ ಎಲ್ಕ ಬೆಳೆಕಾಳು ಕೊಟ್ಕ ಬಂದ್ಬಿಟ್ಟ. ಇವನ್ ಕುಕ್ಕರ್ಲಿ ಅವ್ನ್ ಬೆಳೆಕಾಳು ಬೇಯಿಸ್ಬಿಟ್ರು ಎಲ್ರು. ಕುಕ್ಕರ್ ಕೊಟ್ಟಿವ್ನಿ ಹುಷಾರು ಅಂತ ಇವನು. ಕುಕ್ಕರ್ ತಿಂದಿಲ್ಲ, ಬೆಳೆಕಾಳು ತಿಂದಿದ್ರೆ ನಂಗ್ ಮೋಸ ಮಾಡಬೇಡಿ ಅಂತ ಅವನು. ಕೊನೆಗೆ ಬೆಳೆಕಾಳು ಕೊಟ್ಟವನೇ ಗೆದ್ದೋದ, ಕುಕ್ಕರ್ ಕೊಟ್ಟವನೇ ಸೋತೋಗ್ಬಿಟ್ಟು. ತಲೆ ಕೆಟ್ಟೋಯ್ತು ಇವನಿಗೆ. ಕುಂತವನ್ ತಲ್ಬಕ್ಕೊಂಡು ಎಲ್ಲ ಬಂದ್ ಸಮಾಧಾನ ಹೇಳ್ತಿದ್ರು. ಅವ್ರ ಚಿಕ್ಕವ ಬಂದ್ಲು, ಲೋ ಮಗ ನಿಂಗೆ ಬುದ್ಧ ಬೇಡಲ್ಲ, ಲೆಕ್ಕವಿಲ್ದಂಗೆ ನೀನ್ ತಾನೆ ಹಂಗ ಹಂಚುದ್ಲ. ನಮ್ಮೂರವ್ರು ಒಳ್ಳೆಯವರು ಅಂತ ತಿಳ್ಕೊಂಡಿದೀಯ ನೀನು. ನಿಂತಾವ್ ಕುಕ್ಕರ್ ಇಸ್ಕೊಂಡ್ ಅವ್ರಿಗೆ ಓಟ್ ಹಾಕ್ಬಿಟ್ರಲ್ಲ. ನಮ್ ಮನೆ ಪಕ್ಕ ಚಿಕ್ಕ ತಾಯಿಗೆ ಹಾಕ್ಲಾ ಕೊಡಕ್ ಹೋದೆ ಕುಕ್ಕರ್. ಲೋ ನಿನ್ಗೆ ಓಟ್ ಹಾಕ್ಲಿಲ್ಲಕಲ್ಲ ಅವಳು ಅಂದ್ಬಿಟ್ಲು. ಇವನ್ ಮೊದ್ಲೇ ಅರ್ಧ ತಲಿಯವನು. ಚಿಕ್ಕ ತಾಯಿ ಓಟ್ ಹಾಕ್ಲಿಲ್ವಾ, ಪಾಪ ಸೋತ್ಬಿಟ್ಟಿವ್ನಿ ಅಂತ ದಮ ನೆದ್ದು ಬಂದ. ಆ ಚಿಕ್ಕ ತಾಯಕ ಒಲೆ ಮೇಲೆ ಕೊಕ್ಕಿ ಹಾಕಿ ಮಡ್ಗೋಳೆ ಕುಕ್ಕರ. ನಂಗೆ ಓಟ್ ಹಾಕ್ತಾ ಇದ್ಮೇಲೆ ಕೊಡು ನನ್ ಕುಕ್ಕರ ಅಂತ. ಅವಳು ಆಯ್ತು ತಕೋಗುವೆ, ಅನ್ನ ಆಗೋಲಿ ಸುಮ್ಮಿರು ಅಂತ ಅವಳು. ಯಾವ ಅನ್ನೂ ಬೇಕಾಗಿಲ್ಲ ಕೊಡ್ಲಿ ಅಂತ ಕುಕ್ಕರ್ ಕಿತ್ಕೊಂಡು ಅಕ್ಕಿ ಸುದ್ಬಿಟ್ಟು ಹೊತ್ಕೊಂಡ್ ಬರೋದು. ಏನೋ ಕುಕ್ಕರ್ ಕೊಟ್ಟ ಸೊರ ಆಯ್ತಪ್ಪ. ಅವನ್ ತಾವೇನಾರ ಸೀರೆ ಇಸ್ಕೊಬಿಟ್ಟಿದ್ರೆ ಗತಿಯೇನೋ ಮಾಡ್ತಿದ್ದು.